ಜೈ ಜೈ ಶ್ರೀರಾಧೆ. ಹರೇ ಕೃಷ್ಣ. ಆತ್ಮೀಯರೆಲ್ಲರಿಗೂ ಶ್ರೀರಾಧೆ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತು ದೇವಸ್ಥಾನ ತೋರಿಸುವುದರ ಜೊತೆ ನನ್ನ ಒಂದು ಮನದಾಳದ ಮಾತನ್ನು ನಿಮ್ಮ ಮುಂದೆ ಇಡಬೇಕು ಅನ್ನಿಸ್ತಿದೆ. ನೋಡಿ, ನಾವು ದೇವಸ್ಥಾನದ ಒಳಗೆ ಹೋಗಬೇಕಾದ್ರೆ ಏನಾಯಿತು ಅಂತ, ಅಲ್ಲಿ 3 ಜನ ಹೂ ಮಾರೋ ಹೆಂಗಸರು ಇದ್ರಲ್ವ. 3 ಜನ ಅಕ್ಕ ಹೂ ತಗೊಳ್ಳಿ, ಅಮ್ಮ ತುಳಸಿ ತಗೊಳ್ಳಿ, ಮೇಡಮ್ ಇದು ತಗೊಳ್ಳಿ ಅದು ತಗೊಳ್ಳಿ ಅಂತ ಲಿಟ್ರಲಿ ಗೋಳಾಡ್ತಾ ಇದ್ದರು. ಅದರ ಜೊತೆ ಇನ್ನೂ ಬೆಣ್ಣೆ ಹಚ್ಚಿ ಚಿನ್ನಮ್ಮ ಪೊನ್ನಮ್ಮ ಅಂತ ಮುದ್ದು ಸುರಿಸ್ತಾ ಇದ್ದರು. 3 ಜನ ಇದ್ದಾರೆ. 3 ಜನರನ್ನು ಕಾಂಪಿಟೇಷನ್, ಯಾರು ಕೊಡೋದು ಯಾರು ತಗೊಳ್ಳೋದು ಅಂತೆ. ಮೂನು ಪೇರು ಫ್ರೀ ಕೊಡ್ಕ್ರಾ? ಫ್ರೀ ಕೊಡ್ಕ್ರದಾಗ್ಲೇ ಅದಕ್ಕೇನು ನಾನು ಬಿದ್ದಿಲ್ಲ. ಆದರೆ ಕಷ್ಟ ಇರಬೇಕೆಂದು ಇರಲಿ, 3 ಜನರ ಜೊತೆ ಒಂದೊಂದು ಏನಾದರೂ ತಗೊಳ್ಳೋಣ. ತುಳಸಿ ಹೂ ಎಲ್ಲ ತಗೊಂಡ್ವಿ. ಈ ಜಾಗದ ಹೆಸರು ಅಯ್ಯಂಗಾರ್ ಕುಳಂ ಅಂತೇಳಿ. ಅಯ್ಯಂಗಾರ್ ಕುಳಂ ದೇವಸ್ಥಾನದಲ್ಲಿ ಯಾವ ದೇವರಿದ್ದಾರೆ, ಮಹಾವಿಷ್ಣು ಇದ್ದಾರಾ ಅಥವಾ ಆಂಜನೇಯ ಇದ್ದಾರಾ ನೋಡಬೇಕು. ಯಾಕಂತೇಳಿ ನಮಗೆ ಎಲ್ಲಿದ್ದು ಮಾಹಿತಿ ಇಲ್ಲ. ಈಗ ನಾವು ಒಳಗಡೆ ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ ಯಾವ ದೇವರಿದ್ದಾರೆ ಒಳಗಡೆ ಅಂತ ಹೇಳಿಬಿಟ್ಟು. ಬನ್ನಿ ಹೋಗೋಣ. ಸುಂದರವಾದ ರಂಗೋಲಿ ಇದೆ, ಪೇಂಟಿಂಗ್. ಒಳಗಡೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬರುವಾಗ ನಾವು ಅವರಿಗೆ ಚೇಂಜ್ ಎಲ್ಲ ಕೊಡೋ ಬೇಡ, ನೀವು ಹಂಚ್ಕೊಳ್ಳಿ ಅಂತ ಒಳಗಡೆ ಹೋದ್ವಿ. ಬರುವಾಗ ಒಬ್ಬರು ಹೇಳಿದರು, ನನಗೆ ಅವ್ರು ಕೊಡಲೇ ಇಲ್ಲ ಅಮ್ಮ ಅಂತೇಳಿ. ಅಯ್ಯೋ ಕೊಟ್ಬಿಡಿ ಅಂದರೆ ಓ ಅಂತ ಬಾಯಿ ತೆಗೆದು ನಿಲ್ಲಿಸಲೇ ಇಲ್ಲ. ಹೋಗುವಾಗ ಎಷ್ಟು ಒಗ್ಗಟ್ಟಾಗಿದ್ದರು, ಬರುವಾಗ ಒಬ್ರಿಗೊಬ್ಬರು ಶತ್ರುಗಳ ಥರ ಆಡಿ ನಮ್ಮ ಹತ್ರನೇ ಇನ್ನೂ ದುಡ್ಡು ಕೇಳ್ತಾರೆ. ಅವರ ನಾಟಕನೋ ನೃತ್ಯನೋ. ಅರೆ, ನಾವು ದೇವರ ಪೂಜೆ ಮಾಡಿ ಬರುವಾಗ ಈ ಥರ ಕಿರಿಕಿರಿ ಆಯಿತು ಅಂತ ಬೇಜಾರಾಯಿತು. ಮತ್ತು ಇವರು ನನಗೆ ಹೇಳಿದರು, ನೋಡಿದ್ಯಾ ನಿನ್ನ ಒಳ್ಳೆತನಕ್ಕೆ ಸಿಗೋದು, ಎಷ್ಟು ಹೇಳಿದರೂ ಕೇಳೋದಿಲ್ಲ ನೀನು, ಇಂಥವರಿಗೆಲ್ಲ ಮರಗಬಾರ್ದು, ಹಾಗೆ ಹೀಗೆ ಇವರದ್ದು ಬೇರೆ. ಇದು ಬರೀ ಚಿಕ್ಕ ವಿಷಯ, ದೊಡ್ಡ ದೊಡ್ಡ ವಿಷಯದಲ್ಲೇ ಮೋಸ ಹೋಗಿದ್ದೀವಂತೆ. ಜೀವನೇ ಬೇರೆ ಯಾರಿಗೋ ಸವೆಸಿ ಕೊನೆಗೆ ಅನ್ಯಾಯ ಆಗಿದೆ, ಮೋಸ ಹೋಗಿದ್ದೇವೆ. ಆಗ ನಾನು ಹೇಳ್ತಿದ್ದೆ, ಇನ್ನು ನಮ್ಮವರಿಗೆ ಯಾರಿಗೂ ಏನು ಮಾಡಲ್ಲ, ಬೀದಿಯಲ್ಲಿರೋರಿಗೆ ಮಾಡ್ತೀನಿ ಅಂತ. ಈಗ ನೋಡಿದರೆ ಬೀದಿಯಲ್ಲಿರೋರು ಕೂಡ ಹೀಗೆ ಮಾಡಿದರೆ, ಓ ನನ್ನ ದೇವರೇ. ಸಲ್ಮಾನ್ ಖಾನ್ ಸಿನಿಮಾ ನೆನಪಾಯಿತು, ಎಂಡ್ ತಕ್ ನೈ ಚೋಡ ಅಂತೇಳಿ ದೇವರಿಗೆ ಹೇಳಿದ್ದು. ಪರವಾಗಿಲ್ಲ, ನಾಯಿ ಬಾಲ ಡೊಂಕು ಅಲ್ವಾ, ಅದು ಒಳ್ಳೆಯದು ಮಾಡೋರಿಗೂ ಅಪ್ಲೈ ಆಗುತ್ತೆ. ಹುಟ್ಟು ಗುಣ ಸುಟ್ಟರು ಹೋಗೋದು ಅಂತೆ. ನನ್ನ ಒಳ್ಳೆತನ ನಾನು ಬಿಡಲ್ಲ, ನಾನು ಮಾಡಿದ್ದು ಎಲ್ಲೂ ಹೋಗಲ್ಲ, ನನ್ನ ಜೊತೆ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಸರಿ, ಈಗ ದೇವಸ್ಥಾನದ ಬಗ್ಗೆ ಹೇಳೋದಾದರೆ, ಇದು ತಮಿಳುನಾಡಿನ ಪ್ರಾಚೀನ ದೇವಾಲಯಗಳಲ್ಲಿ ಒಂದು ಸಂಜೀವಿ ರಾಯರ್ ಟೆಂಪಲ್. ಪ್ರತಿಯೊಂದು ದೇವಾಲಯವು ರೋಚಕವಾದ ಇತಿಹಾಸ ಇದ್ದದ್ದೇ. ಸಂಜೀವರಾಯರಂತ ಅಲ್ಲಿರೋದು. ಆದರೆ ನಾವು ಸಂಜೀವರಾಯ ಅಂತೀವಲ್ಲ ಆಂಜನೇಯನನ್ನು. ಆಂಜನೇಯ ದೇವರು ಸಂಜೀವಿನಿ ಪರ್ವತ ಎತ್ಕೊಂಡು ಹೋಗುವಾಗ ಅದರ ಒಂದು ಸಣ್ಣ ಭಾಗ ಇಲ್ಲಿ ಬಿದ್ದಿತ್ತಂತೆ. ಹಾಗಾಗಿ ಸಂಜೀವರಾಯರಂತ ಈ ದೇವಸ್ಥಾನಕ್ಕೆ ಹೆಸರು ಬಂತಂತೆ. ಮತ್ತು ಇನ್ನೊಂದು ವಿಷಯನೂ ನಿಮ್ಮ ಜೊತೆ ಶೇರ್ ಮಾಡಬೇಕು. ಅದೇನೆಂದರೆ, ದೇವಸ್ಥಾನಕ್ಕೆ ಹೋಗಿ ಬರುವಾಗ ಎಲ್ಲ ಒಳ್ಳೆಯದೇ ಆಗಬೇಕು ಅಂತ ಏನೂ ಇಲ್ಲ. ಮೊದಲಾದರೆ ಬೇಜಾರಾಗ್ತಿತ್ತು. ಈಗ ನಾನು ಎಲ್ಲ ಜ್ಞಾನ ಪಡ್ಕೊಂಡು ಬುದ್ಧ ಆಗಿದ್ದೀನಲ್ವಾ, ನನಗೇನು ಬೇಜಾರಿಲ್ಲ. ರಾಧೆ ರಾಧೆ. ಇದಕ್ಕೆ ಎಕ್ಸಾಂಪಲ್ ಹೇಗೆ ಕೊಡೋಣ ಅಂದರೆ, ಏನಾದರೂ ಸರ್ಜರಿ ಆದರೆ ನೋವು, ರೆಸ್ಟು, ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ದಿನ ಇದ್ದೇ ಇರುತ್ತಲ್ವ. ಆದರೆ ನಂತರ ರೋಗ ಎಲ್ಲ ವಾಸಿಯಾಗಿ ಆರಾಮಾಗಿರ್ತೀವಲ್ವ. ಅದೇ ಥರ ನಮ್ಮ ಕರ್ಮ ಕಳೀತಾ ಇರುತ್ತೆ. ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿದ್ದೇವೋ ಯಾರಿಗೆ ಗೊತ್ತು ಅಲ್ವಾ. ಹಾಗಾಗಿ ಅಲ್ಲಿಗೆ ಹೋಗಿ ಹೀಗೆ ಆಯಿತು ಯಾರೂ ತಿಳ್ಕೋಬಾರ್ದು. ದೇವರಿಗೆ ಯಾವತ್ತೂ ಏನೂ ಹೇಳಬಾರ್ದು. ದೇವರು ದಯಾಮಯಿ. ನಮ್ಮ ಪ್ರಾರಬ್ಧ ಕರ್ಮಫಲ ನಾವೇ ಅನುಭವಿಸಬೇಕು. ಇರಲಿ, ಏನೋ ಕೊರೆದೆ, ನಿಮಗೆ ಬೇಜಾರಾಯಿತೋ ಇಷ್ಟವಾಯಿತೋ ಗೊತ್ತಿಲ್ಲ, ಬೋರ್ ಆದರೆ ಸಾರಿ, ಏನಾದರೂ ಪ್ರಯೋಜನಕ್ಕೆ ಬಂದರೆ ಸಂತೋಷ. ಎಲ್ಲರ ಮೇಲೂ ಸಂಜೀವರಾಯರ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸುತ್ತೇನೆ. ಬರಲಾ? ರಾಧೆ ರಾಧೆ. ಜೈ ಶ್ರೀರಾಮ್. ಥ್ಯಾಂಕ್ ಯು. ಜೈ ಹನುಮಾನ್.